पहलगाम आतंकवादी हमले की जवाबी कार्रवाई, ऑपरेशन सिंदूर की सफलता ने प्रत्येक भारतीय को गौरवान्वित किया। ऑपरेशन सिंदूर ने पूरी दुनिया को यह दिखा दिया, ये नया भारत है जो अपने स्वाभिमान की रक्षा करना जानता है। वीर सैनिक ನನ್ನ ನಮನ। महान व्यक्तित्व, प्रख्यात नट निर्देशक, कर्नाटकದ ಮೇರು ವ್ಯಕ್ತಿ, सरल सज्जनिके, असंख्यात कलाभिमानिಗಳ ಹೃದಯದಲ್ಲಿ ಅಮರವಾಗಿರುವ ಆಟೋ ರಾಜ ಶಂಕರ್ ನಾಗ್ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಶ್ರದ್ಧಾಂಜಲಿ, ಭಾವಾಂಜಲಿ, ಪುಷ್ಪಾಂಜಲಿ। ಸತಸತ ಮಾನಗಳೇ ಉರುಳಲಿ, ನಾ ಅಳಿದರು ನೀ ಅಳಿದರು, ಕೊನೆಗೆ ಒಬ್ಬ ಕನ್ನಡಿಗನು ಉಳಿದರು, ಕನ್ನಡಮಯವಾಗೋದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ, ಈ ತಾಯಿ ಋಣವ ತೀರಿಸುವ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ। ಕರ್ನಾಟಕದ ಜನತೆ, ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ। ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹಾಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು। ಪೀಸ್ ಆಟೋ ಹಾಗೂ ಆದರ್ಶ ಆಟೋ ಚಾಲಕರ ಸಂಘ ಹಮ್ಮಿಕೊಂಡಿರುವ ಈ ರಾಜ್ಯೋತ್ಸವ ಕಾರ್ಯಕ್ರಮ ಇಂದು ಇಲ್ಲಿ ಪ್ರೀತಿ, ಶ್ರದ್ಧೆ, ಸೇವೆ, ಸಮರ್ಪಣೆ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ। ನೀವು ಎಲ್ಲರನ್ನ ನೋಡಿದ್ರೆ ನನಗೆ ಅನಿಸ್ತಾ ಇದೆ ಇದು ನಮ್ಮ ಎಲ್ಲರದು ಸರ್ವಧರ್ಮ ಸಮ್ಮೇಳನ। ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು। ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದ್ರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ, ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು। ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ। ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ। ಮಾನವ್ ಮನ್ಮಂದಿರ್ ಎಲ್ಲಕ್ಕಿಂತ ಉಚ್ಚ ಹಾಗೂ ಪವಿತ್ರ ಸ್ಥಾನವನ್ನು ಹೊಂದಿದೆ। ನಾನು ತುಂಬಾ ಸಂತೋಷದಿಂದ